ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಜಧಾನಿಯ ರಸ್ತೆಗಳು ಕಲರ್ಫುಲ್ ಆಗಿ ಜಗಮಗಿಸ್ತಾ ಇವೆ. ಆದರೆ ನ್ಯೂ ಇಯರ್ ಬರಮಾಡಿಕೊಳ್ಳೋಕೆ ಕೆಲವೇ ದಿನಗಳಿದ್ರೂ ಕೆಲ ಪಬ್ಗಳಲ್ಲಿ ಇನ್ನೂ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಂಭ್ರಮಾಚರಣೆಗೆ ಬೆಂಗಳೂರು ಕೂಡ ಸಜ್ಜಾಗ್ತಿದೆ. ಪೊಲೀಸರು ಕೂಡ ಸಕಲ ತಯಾರಿ ನಡೆಸುತ್ತಿದ್ದಾರೆ. ಕಳೆದ 2-3 ದಿನಗಳಿಂದ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಪೊಲೀಸ್ ಅಧಿಕಾರಿಗಳು ರೌಂಡ್ಸ್ ಹಾಕಿದ್ರು. ಕಮಿಷನರ್ ಸೀಮಂತ್ ಕುಮಾರ್ ಅವರು ಅಧಿಕಾರಿಗಳ ಜೊತೆ ತೆರಳಿ ಸಂಭ್ರಮಾಚರಣೆ ದಿನದ ಬಂದೋಬಸ್ತ್ ಬಗ್ಗೆ ತಯಾರಿ ವೀಕ್ಷಿಸಿದ್ರು. ಒಂದ್ ಕಡೆ ಪೊಲೀಸರು ತಯಾರಿ ಮಾಡ್ತಿದ್ರೆ, ನಗರದ ರಸ್ತೆಗಳು ಕೂಡ ಹೊಸ ವರ್ಷಕ್ಕೆ ಸಜ್ಜಾಗ್ತಿವೆ. ವಾರಕ್ಕೂ ಮೊದಲೇ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ನಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಕರ್ಷಕ ಲೈಟಿಂಗ್ಸ್ ಹಾಕಲಾಗಿದೆ. ಕಲರ್ಫುಲ್ ಲೈಟಿಂಗ್ಸ್ ನೋಡಿ ಫಿದಾ ಆದ ಯುವಕ ಯುವತಿಯರು ರಸ್ತೆ ಪಕ್ಕ ನಿಂತು ಸೆಲ್ಫಿಯಲ್ಲಿ ಮಗ್ನರಾಗಿದ್ರು. ಎಂಜಿ ರಸ್ತೆಯಲ್ಲಿ ಹೊಸ ವರ್ಷಾಚರಣೆಗೆ ಕೆಲ ಷರತ್ತುಗಳನ್ನು ವಿಧಿಸಲಾಗಿದೆ. ಡಿಸೆಂಬರ್ 31ರಂದು ರಾತ್ರಿ 7ಕ್ಕೆ ಬ್ರಿಗೇಡ್ ರಸ್ತೆ 2 ಬದಿ ಬಂದ್ ಆಗಿರಲಿದೆ. ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಜಂಕ್ಷನ್ ಬಂದ್ ಇರಲಿದ್ದು, ಯಾವುದೇ ವಾಹನಗಳು ಸಾರ್ವಜನಿಕರಿಗೆ ಅನುಮತಿ ನಿಷೇಧಿಸಲಾಗಿದೆ. ಕಾವೇರಿ ಎಂಪೋರಿಯಂನಿಂದ ಎಂಟ್ರಿ ಕೊಟ್ಟು ಒಪೆರಾ ಕಡೆ ಎಕ್ಸಿಟ್ ಆಗಬೇಕು. ಡಿಸೆಂಬರ್ 31ರಂದು ತಳ್ಳೋ ಗಾಡಿ, ಬುಟ್ಟಿ ಮಾರಾಟಕ್ಕೂ ಅವಕಾಶ ಇರಲ್ಲ. ಬ್ರಿಗೇಡ್ ರೋಡ್ನ ಅಂಗಡಿಗಳ ಮುಂದೆಯೂ ಯಾರೂ ಕೂರುವಂತಿಲ್ಲ. ಹೊಸ ವರ್ಷಾಚರಣೆ ರಾತ್ರಿ ವೈದ್ಯರಿಗೆ ರಜೆ ಇರಲ್ಲ. ಕೆಸಿ ಜನರಲ್, ಜಯನಗರ, ಬೌರಿಂಗ್, ಸಿವಿ ರಾಮನ್ ಸೇರಿದಂತೆ ಹಲವು ಆಸ್ಪತ್ರೆ ವೈದ್ಯರಿಗೆ ನೈಟ್ ಡ್ಯೂಟಿ ಇರಲಿದೆ. ಸಂಭ್ರಮಾಚರಣೆ ನಡೆಯುವ ರಸ್ತೆಗಳಲ್ಲಿ ಆಂಬ್ಯುಲೆನ್ಸ್ ನಿಯೋಜನೆ ಇರಲಿದೆ. ಅದೇ ಎಲ್ಲ ಥರ ವ್ಯವಸ್ಥೆಗಳು ಮಾಡ್ಕೊಂಡಿರಬೇಕು. ಮತ್ತು ಯಾವುದೇ ಸಂದರ್ಭ ಎಮರ್ಜೆನ್ಸಿ ತಕ್ಷಣಕ್ಕೆ, ಯಾಕಂದರೆ ಹೆಚ್ಚು ಆಕ್ಸಿಡೆಂಟ್ ಕೇಸಸ್ ಆಗುವಂಥ ಅವಕಾಶ ಇರ್ತದೆ. ಅದಕ್ಕೋಸ್ಕರನೇ ಅದೇ ನಮ್ಮ ಮನವಿ ಸಾರ್ವಜನಿಕರಲ್ಲಿ ಎಚ್ಚರಿಕೆಯಿಂದ ಇರಿ. ಕುಡಿದು ಗಾಡಿಗಳನ್ನು, ವಾಹನಗಳನ್ನು ಚಲಾಯಿಸಬೇಡಿ. ಅದರಿಂದನೇ ಅರ್ಧ ಆಕ್ಸಿಡೆಂಟ್ ಆಗುವಂಥದ್ದು. ಸೊ ಜನನು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಬಾರ್ ಪಬ್ಗಳಲ್ಲಿ ಖಾಕಿ ಶೋಧ, ಅವ್ಯವಸ್ಥೆ ಬಟಾಬಯಲು. ಗೋವಾ ನೈಟ್ ಕ್ಲಬ್ ದುರಂತದ ಬಳಿಕ ಪೊಲೀಸರು ಸುರಕ್ಷತೆಗೆ ಹಲವು ಸೂಚನೆ ನೀಡಿದ್ದಾರೆ. ಆದರೆ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯ ಕೆಲ ಪಬ್ಗಳು ಎಚ್ಚೆತ್ತುಕೊಂಡಿಲ್ಲ. ಬೆಂಕಿ ಹೊತ್ತಿಕೊಂಡ್ರೆ ನಂದಿಸಲು ಅಗ್ನಿಶಾಮಕ ಉಪಕರಣಗಳಿಲ್ಲ. ಪಬ್ನಿಂದ ಹೊರಹೋಗಲು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಕಿರಿದಾಗಿವೆ. ಚರ್ಚ್ ಸ್ಟ್ರೀಟ್ ಅಂದ ತಕ್ಷಣ ಪ್ರಮುಖವಾಗಿ ಪಬ್ಗಳು ಕಂಡು ಬರುತ್ತೆ. ಸದ್ಯ ನಾನೀಗ ಈಸಿ ಟೈಗರ್ ಅನ್ನೋಂತಹ ಚರ್ಚ್ ಸ್ಟ್ರೀಟ್ ಅಲ್ಲಿರುವಂತಹ ಪ್ರಮುಖವಾದಂತಹ ಪಬ್ಬಲ್ಲಿದ್ದೀನಿ. ಒಂದು ಕೇವಲ ಅಗ್ನಿನಂದಕಗಳನ್ನ ಯಾವುದೋ ಮೂಲೆಯಲ್ಲಿಟ್ಟಿರೋದು ಕೂಡ ಕಂಡು ಬರ್ತಾ ಇದೆ. ಇನ್ನು ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ನೋಡ್ಬೋದು. ನೀವು ಎಕ್ಸಿಟ್ ಕೂಡ ಕಂಪ್ಲೀಟ್ ಆಗಿ ತುರ್ತು ಸಂದರ್ಭದಲ್ಲಿ ಎಕ್ಸಿಟ್ ಆಗೋದಕ್ಕೆ ಬೇಕಾಗಿರುವಂತಹ ಎಕ್ಸಿಟ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಅಂದ್ರೆ ಓಪನ್ ಇಲ್ಲ, ತುಂಬಾ ಕಂಜೆಸ್ಟೆಡ್ ಆಗಿರುವಂತಹ ಎಕ್ಸಿಟ್ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಪಾಸ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೊಸ ವರ್ಷಾಚರಣೆಗೆ ಇನ್ನು 5 ದಿನ ಬಾಕಿ ಇದ್ದು, ಇನ್ನಾದ್ರೂ ಪಬ್ ಮತ್ತು ಬಾರ್ನವರು ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಕಿರಣ್ ಸೂರ್ಯ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.